ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗ್ರೀನ್ ಹೌಸ್ ಸ್ನೇಹಿತರೆ ಸೇಲ್ಗೆ ಬಂದಿದೆ. ಇದ್ರ ಓನರು ಅನುಪಮ ಎಸ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಹಿರಿಯೂರಲ್ಲಿ ಇರ್ತಕ್ಕಂಥ ಈ ಒಂದು ಮನೆ ಸೇಲ್ಗೆ ಬಂದಿದೆ. ನೋಡಿ, ಇವರಿಗೆ 41 ವರ್ಷ ವಯಸ್ಸಾಗಿದೆ. ಮನೆ ಬಂದ್ಬಿಟ್ಟು ಕಟ್ಟಿ 14 ವರ್ಷ ಆಗಿದೆ. ಓಲ್ಡ್ ಹೌಸ್ ಇದು, ನೋಡೋದ್ರೇ ಗೊತ್ತಾಗ್ತಾ ಇದೆ. ಮತ್ತು ಮಾರುವ ಕಾರಣ ಏನಪ್ಪ ಅಂದರೆ ಗಂಡ ನೆಗೆದು ಬಿದ್ದಿದ್ದಾನೆ, ಅದು ಬೇರೆ ಮನೆ ಮಾಡಬೇಕು ಅಂತ ಅಷ್ಟೇ ಇವರ ಒಂದು ನಿರ್ಧಾರ ಆಗಿರುತ್ತೆ. ಬೇರೆ ಏನೂ ಕತೆ ಏನೂ ಇಲ್ಲ. ನೋಡಿ, ಏನಾಗಿತ್ತು ಅವ್ರಿಗೆ ಅಂದರೆ ಮುದುಕ ಆಗಿದ್ರು ಗಂಡ. ಅವರು ಬೇರೆ ಡೈಲಿ ಕುಡಿತಾ ಇದ್ದ, ಅದಕ್ಕೋಸ್ಕರ ಅವರು ನೆಗೆದು ಬಿದ್ದರು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ವಿಷಯ ಏನಪ್ಪ ಅಂದರೆ ಇಟ್ಕೊಳ್ಳುವ ಒಂದು ಸಂಬಂಧ ಬೇಕಾಗಿದೆ ಜೊತೆಗೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಈ ಒಂದು ಮನೆ ಬಂದ್ಬಿಟ್ಟು ಸ್ನೇಹಿತರೆ 3 ಬೆಡ್ರೂಮ್ ಬರುತ್ತೆ ಮತ್ತು 13x13 ಮೀಟ್ರಲ್ಲಿ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ನೋಡಿ, ಸಂಸಾರ ಇವ್ರದ್ದು ಚೆನ್ನಾಗಿಯೇ ಇತ್ತು. ಸ್ನೇಹಿತರ ಬಳಗ ಸೇರಿ ಅವರ ಜೀವನ ಮನೆ ಹಾಳಾಯಿತು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಆ ಒಂದು ಇದರಿಂದ ಕುಡಿತದ ಚಟಕ್ಕೆ ದಾಸರಾಗ್ತಾರೆ, ಅಲ್ಲಿಂದ ಅವರ ಜೀವನ ಸರ್ವನಾಶ ಆಗುತ್ತೆ. ನೋಡಿ, ಹೊಸ ವರ್ಷದ ದಿನವೇ ಅವರು ಅಲ್ಲಾಡಿಸ್ಕೊಂಡು ಬಂದಿದ್ರು ಮನೆಗೆ. ಅವತ್ತು ತುಂಬಾ ಬುದ್ಧಿವಾದ ಹೇಳಿದ್ದೆ ಮತ್ತು ಅವತ್ತು ಇಡೀ ದಿನ ಸುಖ ಕೊಡುವಾಗಲೇ ಇನ್ನು ಮುಂದೆ ಕುಡಿಯಲ್ಲ ಅಂತಲೇ ಹೇಳಿದ್ರಂತೆ. ಇವ್ರ ಜೊತೆ ಅದನ್ನು ಇದು ಮಾಡಬೇಕಾದ್ರೆ ಸ್ನೇಹಿತರೆ ಹೇಳಿದ್ರಂತೆ, ಇನ್ನು ಮುಂದೆ ಕುಡಿಯಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಕುಡಿತ ಅಷ್ಟು ಸುಲಭವಾಗಿ ಬಿಡೋದಕ್ಕಾಗಲ್ಲ, ಆ ಒಂದು ಕಾರಣಕ್ಕೋಸ್ಕರ ಕುಡಿತಾನೇ ಇದ್ದರು. ಆ ಥರ ಆಗ್ಬಿಟ್ಟಿದೆ. ಸ್ವಲ್ಪ ಆಸೆಗೋಸ್ಕರ ಅವರ ಜೀವನವನ್ನೇ ಕಳ್ಕೊಂಡು ಬಿಟ್ಟ ಅಂತ ಇಲ್ಲಿ ಭಾಳ ನೊಂದ್ಕೊಂಡು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಒಂದು ಕಾರಣದಿಂದ ಆತನ ಒಂದು ಜೀವನವೇ ಹಾಳಾಗ್ಬಿಡ್ತು ಅಂತಕ್ಕಂಥದ್ದು ಭಾಳ ದುಃಖದಿಂದ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಈ ಒಂದು ಮನೆಯ ಒಂದು ಕಂಪ್ಲೀಟ್ ಆದಂಥ ಒಂದು ಡೀಟೇಲ್ಸನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲನೇದು, 2 ಬೆಡ್ರೂಮ್ ಪಕ್ಕದಲ್ಲಿ ಒಂದು ಕಿಚನ್ ರೂಮ್ ಸಹ ಬರುತ್ತೆ. ಆದಮೇಲೆ ಇನ್ನೊಂದು ಬೆಡ್ರೂಮ್ ಬರುತ್ತೆ, ಅಂದರೆ ಗ್ಯಾಪ್ ಬರುತ್ತೆ ಮಧ್ಯದಲ್ಲಿ. ಓಕೆನಾ? ಇನ್ನು 2 ಬೆಡ್ರೂಮಲ್ಲಿ AC ಹಾಕಲು ಆಗಲ್ಲ, ಆ ರೀತಿ ಮಾಡಿದ್ದಾರೆ. ಅಂದರೆ ಶೆಲ್ಫು ಏನೇನೋ ಹಾಕಿದ್ದಾರೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಒಂದು ರೂಮಲ್ಲಿ ಮಾತ್ರ ಬೆಡ್ ಹಾಗೂ ಸಂಪೂರ್ಣವಾದ ವ್ಯವಸ್ಥಿತವಾಗಿ ಮಲಗಲು ಹಾಗೂ ದಿಂಗಿಸಿಕೊಳ್ಳಲು ಸೂಕ್ತವಾದ ರೂಮು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನೀಟಾಗಿ ಇದೆ, ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. 3 ರೂಮ್ಗಳು ತುಂಬಾ ಚಿಕ್ಕದು, ಆದರೆ ಚೆನ್ನಾಗಿದ್ದಾವೆ. 3 ರೂಮ್ ಇರೋದು ತುಂಬಾ ಚಿಕ್ಕದು, 3 ರೂಮು, ಆದರೆ ಚೆನ್ನಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, ಗ್ರೀನ್ ಹೌಸ್ ಬಿಲ್ಡಿಂಗು ಸ್ನೇಹಿತರೆ, ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿದೆ ಅಂತ.